ಹೊಸಕೋಟೆ ತಾಲೂಕು ಕಚೇರಿಗೆ ವಿವಿಧ ಕೆಲಸಗಳಿಗಾಗಿ ಪ್ರತಿನಿತ್ಯ ನೂರಾರು ರೈತರು, ವೃದ್ಧರು ಹಾಗೂ ಸಾರ್ವಜನಿಕರು ಆಗಮಿಸುತ್ತಾರೆ. ದೂರದ ಊರುಗಳಿಂದ ಬರುವವರಿಗೆ ಮಧ್ಯಾಹ್ನದ ಊಟದ ಸಮಸ್ಯೆ ಎದುರಾಗಬಾರದು ಅನ್ನೋ ಉದ್ದೇಶದಿಂದ ಇದೀಗ ತಾಲೂಕು ಕಚೇರಿ ಆವರಣದಲ್ಲಿ ದಾಸೋಹ ಕುಟೀರ ಆರಂಭಿಸಲಾಗಿದ್ದು, ಹೊಸಕೋಟೆ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಡಾ ಎಚ್.ಎಂ. ಸುಬ್ಬರಾಜು ಹಾಗೂ ಗಣ್ಯರು ಉದ್ಘಾಟನೆ ಮಾಡಿ ಸಾರ್ವಜನಿಕ ಸೇವೆಗೆ ಚಾಲನೆ ನೀಡಿದರು. ಸಾರ್ವಜನಿಕ ಸೇವೆಯ ಜೊತೆಗೆ ಮಾನವೀಯ ಸೇವೆಯನ್ನ ನೀಡುವ ಉದ್ದೇಶದಿಂದ ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿ ದಿವಂಗತ ಚನ್ನಬೈರೇಗೌಡರ ಸ್ಮರಣಾರ್ಥವಾಗಿ ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡರು ಹಾಗೂ ಶಾಸಕ ಶರತ್ ಬಚ್ಚೇಗೌಡರ ಬೆಂಬಲಿಗರೆಲ್ಲ ಸೇರಿ ಈ ದಾಸೋಹ ಕುಟೀರ ಆರಂಭಿಸಿದ್ದೇವೆ. ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗತ್ತೆ ಅಂತ ಸಾಕಷ್ಟು ಭರವಸೆಯನ್ನ ಹೊಂದಿದ್ವಿ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ಈ ನಿತ್ಯ ದಾಸೋಹ ಸೇವೆಯನ್ನ ಪ್ರಾರಂಭಿಸಬೇಕು ಎಂದು ಸಾಕಷ್ಟು ಕನಸು ಕಟ್ಟಿಕೊಂಡಿದ್ವಿ. ಆದರೆ ದುರಾದೃಷ್ಟವಶಾತ್ ಆ ಕನಸು ನನಸಾಗಲಿಲ್ಲ. ಆದರೂ ಸಹ ಇಂದು ಸೇವಾ ಕಾರ್ಯವನ್ನು ಆರಂಭಿಸಿದ್ದು, ತಾಲೂಕು ಕಚೇರಿಯ ರಜೆಯ ದಿನಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ದಿನಗಳಲ್ಲೂ ಇಲ್ಲಿ ಮಧ್ಯಾಹ್ನದ ವೇಳೆ ಉಚಿತ ಊಟ ವಿತರಣೆ ಮಾಡಲಾಗುವುದು ಅಂತ ಡಾ ಎಚ್.ಎಂ. ಸುಬ್ಬರಾಜು ಹೇಳಿದರು. ದಿವಂಗತ ಈ ತಾಲೂಕಿನ ಮಾಜಿ ಶಾಸಕರು ಬಿ ಚನ್ನಬೈರೇಗೌಡ ಅವರ ಜ್ಞಾಪಕಾರ್ಥವಾಗಿ ನಮ್ಮ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ನಾಯಕರಾದಂಥ BN ಬಚ್ಚೇಗೌಡರು ಬೈರೇಗೌಡರ ಮಾರ್ಗದರ್ಶನದಲ್ಲಿ ಪ್ರತಿದಿನ ಮಧ್ಯಾಹ್ನ ಸಾರ್ವಜನಿಕರಿಗೆ ಮತ್ತು ರೈತಾಪಿ ಜನಗಳಿಗೆ 1 ಗಂಟೆಯಿಂದ 2 ಗಂಟೆವರೆಗೂ ಊಟದ ವ್ಯವಸ್ಥೆ ಮಾಡ್ಬೇಕಂತೇಳಿ ಎಲ್ಲ ನಮ್ಮ ಬೈರೇಗೌಡರು ಸ್ನೇಹಿತರು, ನಮ್ಮ ಸದಾನಂದ ಆಗ್ಬೋದು, ನಮ್ಮ ಸುಭಾಷ್ ಗೌಡ್ರು ಆಗ್ಬೋದು, ಮತ್ತೆ ನಮ್ಮ ಸದಾನಂದ್, ಮತ್ತೆ ನಮ್ಮ ವಿಜಯ್ ಕುಮಾರ್ ಆಗ್ಬೋದು, ಮತ್ತೆ ನಮ್ಮ ಲಕ್ಷ್ಮಣ್ ಅವರು, ನಾವೆಲ್ಲರೂ ಸೇರ್ಕೊಂಡು ಇಲ್ಲಿ ಪ್ರತಿದಿನ ಬರುವಂತ ಮಧ್ಯಾಹ್ನದ ನಮ್ಮ ದಿವಂಗತ, ಯಾಕಂದ್ರೆ ಅವರು ನಮ್ಮ ಚನ್ನಬೈರೇಗೌಡರು ಒಂದು ಆದರ್ಶ ಪುರುಷ ಈ ತಾಲೂಕಿಗೆ. ಯಾಕಂದ್ರೆ ಅವರು ಹಳೆ ಕಾಲದಲ್ಲಿ ಹೊಸಕೋಟೆ ಟೌನ್ ನಲ್ಲಿ ಅವ್ರು ಮಾಡಿದಂತ, ಅವ್ರು ಶಾಸಕರಾಗಿದ್ದಂತ ಸಮಯದಲ್ಲಿ ನಮಗೆ ಕುಡಿಯುವ ನೀರಿನ ಅಭಾವ ಇತ್ತು. ಅವಾಗ ನಮ್ಮ ಹೊಸಕೋಟೆಯಲ್ಲಿ ದೊಡ್ಡ ಬಾವಿ ತೋರಿಸಿ ಹೊಸಕೋಟೆ ಟೌನ್ಗೆ ನೀರು ಕೊಟ್ಟಂತ ಮಹಾನಾಯಕರು. ಮತ್ತೆ ಶಾಶ್ವತ ಕೆಲಸಗಳೆಲ್ಲ ಯಾರಾದ್ರೂ ಮಾಡೋರಂದ್ರೆ ಅದು ಬೆಳಗನಹಳ್ಳಿ ಕುಟುಂಬದಿಂದ. ಮತ್ತೆ ನಮ್ಗೆ ಇಲ್ಲಿ ಮಳೆ ಬಂದ್ರೆ ಈ ದೊಡ್ಡ ಮೋರಿ ಮಾಡಿದ್ದಾರೆ, ನೀವು ನೋಡಿರ್ಬೋದು. ಮಳೆ ಬಂದ್ರೆ ಕೆಳಗಿನಪೇಟೆ ಪೂರ್ತಿ ಮುಚ್ಚೋಗ್ಬಿಡೋದು. ಅಂತ ಕಾಲದಲ್ಲಿ ಅವ್ರ ಸ್ವಂತ ದೊಡ್ಡ ಮೋರಿ ಮಾಡಿಸಿ ಸುಮಾರು ಅದ್ಭುತವಾದ, ಮತ್ತೆ ಮುನ್ಸಿಪಲ್ ಹೈಸ್ಕೂಲ್ ಮಾಡಿಸಿ, ಮತ್ತೆ ನಮ್ಮ ಕ್ರೀಡಾಂಗಣ, ಯಾಕಂದ್ರೆ ಹೊಸಕೋಟೆ ಟೌನ್ಗೆ ಎಂಟ್ರಿ ಆದ್ರೆ ಚನ್ನಬೈರೇಗೌಡ ಕ್ರೀಡಾಂಗಣ ಇದೆ, ಎಲ್ಲೂ ಇಲ್ಲ. ಅಷ್ಟು ಅದ್ಭುತವಾದ ಜಿಲ್ಲಾ ಕ್ರೀಡಾಂಗಣಕ್ಕಿಂತ ತುಂಬಾ ಚೆನ್ನಾಗಿದೆ. ಈಗ ಆ ಕ್ರೀಡಾಂಗಣಕ್ಕೆ ನಮ್ಮ ಶರತ್ ಬಚ್ಚೇಗೌಡರು 7 ಕೋಟಿ ರೂಪಾಯಿ ಅನುದಾನಗಳು ತಂದಿದ್ದಾರೆ. ಹೈಜೆನಿಕ್ ಆಗಿ ಕ್ರೀಡಾಂಗಣ ಮಾಡ್ತಾರೆ. ಅದೇ ರೀತಿಯಾಗಿ ಬಚ್ಚೇಗೌಡರು ಸಹ, ಅವರು ನಮ್ಮ ಬಚ್ಚೇಗೌಡರು ಸಹ ಶಾಶ್ವತವಾಗಿ ಅಂತ ಕೆಲಸಗಳು ಮಾಡಿದ್ದಾರೆ. ಅದನ್ನ ಈಗ ನಮ್ಮ ಶರತ್ ಬಚ್ಚೇಗೌಡರದು 5 ಸೂತ್ರಗಳಿದೆ. ಅವರು ಮೊದಲಿಗೆ ವಿದ್ಯಾಭ್ಯಾಸಕ್ಕೆ ಮಾನ್ಯತೆ ಕೊಡ್ತಾರೆ. ಈ ಮೊನ್ನೆ SSLC ಎಕ್ಸಾಮ್ ಬಂದಂತ ಸಮಯದಲ್ಲಿ ಅರಿವಿನ ಬೆಳಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮಾರು 5,000 ಜನ SSLC ಬರೆಯುವಂತ ಮಕ್ಕಳನ್ನ ಕರೆಸಿ ಅವ್ರಿಗೆ ಯಾವ ತರ ಎಕ್ಸಾಮ್ ಅವ್ರು ಪ್ರಿಪೇರ್ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಸಲಕರಣೆಗಳನ್ನೆಲ್ಲ ಮಾಡಿಕೊಟ್ಟು, ಮತ್ತೆ ನಮ್ಮ BO ಅವರು ಪದ್ಮನಾಭ ಅವರು ನೇತೃತ್ವದಲ್ಲಿ ಮಾಡಿದ್ರು. ನಮಗೆ ಜಿಲ್ಲೆಗೆ ಪ್ರಶ್ನೆ ಬಂತು SSLC ಎಕ್ಸಾಮ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು. ಮತ್ತೆ ರಾಜ್ಯಕ್ಕೆ 7ನೇ ಸ್ಥಾನ ಬಂದು ಒಳ್ಳೆ ನಮಗೆ ಫಲಿತಾಂಶ ಬಂತು. ಅದೇ ರೀತಿಯಾಗಿ 2ನೇದು ಆರೋಗ್ಯದ ಬಗ್ಗೆ ಹೇಳ್ಬೇಕಂದ್ರೆ ಈಗ 100 ಬೆಡ್ ಹಾಸ್ಪಿಟಲ್ ಮಾಡಿಸ್ತಾ ಇದ್ದಾರೆ. ಮತ್ತೆ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಮಾಡಿಸಿದ್ದಾರೆ. ಅದೇ ರೀತಿಯಾಗಿ ಉದ್ಯೋಗ ಮೇಳಗಳು ಮಾಡಿ ಯುವಕರಿಗೆ ಉದ್ಯೋಗ ಕೊಡುವಂತ ಕೆಲಸ ಮಾಡಿದ್ರು. ಮತ್ತೆ ಸ್ವಚ್ಛತೆ ಮಾಡೋಂತ ಸ್ವಚ್ಛ ಭಾರತ ಕಾರ್ಯಕ್ರಮಗಳು ಮಾಡಿಸೋದಾಗ್ಬೋದು. ಮತ್ತೆ ಕುಡಿಯುವ ನೀರಿನ ಎಲ್ಲ ಅವ್ರು ಏನೇ ಮಾಡಿದ್ರು ಶಾಶ್ವತ ಅಭಿವೃದ್ಧಿ ಮಾಡುವಂತ ಯುವ ನಾಯಕರು ಅಂತ ನಾಯಕರು ಅವರು ಸಚಿವರಾಗ್ತಾರಂತೇಳಿ ನಾವೆಲ್ಲ ಸ್ನೇಹಿತರು ಸೇರ್ಕೊಂಡು ಅವ್ರು ಸಚಿವರಾಗಿ ದಿನಾನೇ ನಾವಿಲ್ಲಿ ಪ್ರತಿದಿನ ಬರುವಂತ ರೈತರಿಗೆ, ಮತ್ತೆ ತಾಲೂಕು ಕಚೇರಿಗೆ ಬರುವಂತ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಅದು ಏನಾಯ್ತೋ ಗೊತ್ತಿಲ್ಲ, ದುರದೃಷ್ಟಕರ. ಅದು ಅವರು ಸಚಿವರಾಗಿದ್ರೆ, ಇಂಥ ನಾಯಕರುಗಳು ಸಚಿವರಾದ್ರೆ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯ ಆಗ್ಬೋದು, ನಮ್ಮ ದೇಶ ಆಗ್ಬೋದು, ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ಬೋದು. ಯಾಕಂದ್ರೆ ದೂರದೃಷ್ಟಿ ನಾಯಕರನ್ನ ಸಚಿವರನ್ನಾಗಿ ಮಾಡಬೇಕಾಗಿತ್ತು. ಅದೇನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅದೊಂದು ನಮಗೆ ದುರಂತ ಹೇಳ್ಬೇಕಂದ್ರೆ. ಮುಂದಿನ ದಿನಗಳಲ್ಲಾದ್ರೂ ಹೈಕಮಾಂಡ್ ಅವರು ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ, ಈ ದಿನ ಅವರ ಹೆಸರಿನಲ್ಲಿ ನಮ್ಮ ಚನ್ನಬೈರೇಗೌಡರ ಜ್ಞಾಪಕಾರ್ಥವಾಗಿ ಎಲ್ಲ ನಾವು ನಾಯಕರುಗಳು ಸೇರ್ಕೊಂಡು ಇಲ್ಲಿ ಪ್ರತಿದಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದೀವಿ. ಈಗ ಶಾಸಕರು ಬರಬೇಕಾಯ್ತು, ಅದೊಂದು ದೇವಸ್ಥಾನದ ಕಾರ್ಯಕ್ರಮ ಇರೋದ್ರಿಂದ ಊಟದ ಸಮಯ ಮುಗಿತಾ ಇದೆ. ಆದ್ರಿಂದ ಈಗ ನಾವು ಪ್ರಾರಂಭ ಮಾಡ್ತಿದ್ದೀವಿ. ಇನ್ನೊಂದು ದಿನ ಶಾಸಕರು ಬಂದು ಇದಕ್ಕೆ ಚಾಲನೆ ಕೊಡ್ತಾರಂತ ಹೇಳ್ತಾ ಎಲ್ಲರೂ ಇದನ್ನ ಸದುಪಯೋಗ ಪಡ್ಕೋಬೇಕು. ನಮ್ಮ ಶಾಸಕರಿಗೆ ನಾವು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲ ನಿರ್ದಿರ್ತಕ್ಕಂಥ ಈ ಉದ್ಘಾಟನೆ ನಮ್ಗೆ ಇನ್ನೊಂದು ವಿಶೇಷ ಏನಾಯ್ತು ಅಂದ್ರೆ, ಮಾಜಿ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ರಾಜಣ್ಣ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇವೆ. ಮತ್ತೆ ಅವರು ಈಗ ನಮ್ಮ 5 ಗ್ಯಾರಂಟಿಗಳ ಅಧ್ಯಕ್ಷರು ಜಿಲ್ಲಾ ನೋಡಿ ಅವ್ರ ಕೈಯಲ್ಲೇ ಉದ್ಘಾಟನೆ ಆಯ್ತು. ಅದೊಂದು ನಮಗೆ ಸಂತೋಷದ ಕರ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ನಮ್ಮ
ಆತ್ಮೀಯರಿಗೆ, ಎಲ್ಲ ನಮ್ಮ ನಾಯಕರುಗಳಿಗೆ, ನಮ್ಮ ಟೌನ್ ಬ್ಯಾಂಕ್ ಅಧ್ಯಕ್ಷರಾದಂಥ ನಮ್ಮ ಮಂಜಣ್ಣ ಅವ್ರಿಗೆ, ನಮ್ಮ ಕಿರಣ್ ಅವ್ರಿಗೆ, ಮುರಳಿ ಅವ್ರಿಗೆ, ನಮ್ಮ ಹರೀಶ್ ಪಾಲು, ಮಂಜು, ಎಲ್ಲರೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಜೈ ಭೀಮ್, ಜೈ ಜಾಂಬವ.